ಮಹಾಕುಂಭದ ಮೇಳದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ. ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ನಮ್ಮ ದೇಶ ಸಾಕ್ಷಿಯಾಗಿದ್ದು ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ಆಗಿರುವಂತಹ ಮಹಾಕುಂಭ ಮೇಳ. 46 ದಿನ ಇವತ್ತಿಗೆ. ಹಾಗಾಗಿ ಇವತ್ತು ಕೊನೆಯ ಪುಣ್ಯ ಸ್ನಾನ ಆಗ್ತಾ ಇದೆ. ಹಾಗಾಗಿ ಹಿಂದೂ ಸುನಾಮಿ ಪ್ರಯಾಗ್ರಾಜ್ನತ್ತ ನೋಡೋದಕ್ಕೆ ಸಿಗ್ತಾ ಇದೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬಿದ್ದಿದ್ದಾರೆ ಭಕ್ತರು. ಬ್ರಾಹ್ಮಿ ಮುಹೂರ್ತದಲ್ಲೇ ಮಿಂದೆದ್ದಿದ್ದಾರೆ ಭಕ್ತರು. 144 ವರ್ಷಗಳ ಬಳಿಕ ಮಹಾಕುಂಭ ಮೇಳ ಬಂದಿದ್ದು ಇಲ್ಲಿ ತನಕ 60 ಕೋಟಿಗೂ ಹೆಚ್ಚು ಜನ ಭಾಗಿಯಾಗಿರೋದು ಹಿಸ್ಟ್ರಿ ಇದು. ಅಲ್ಲ, ಒಂದು ಜಿಲ್ಲೆ ಅಂತ ಒಂದು ಊರು ಅಂದ್ರೆ ಒಂದು ಪ್ರಯಾಗ್ರಾಜ್, ಅಲಹಾಬಾದ್, ಮೊದಲು ಅಲಹಾಬಾದ್, ಈಗ ಪ್ರಯಾಗ್ರಾಜ್, ಅದೊಂದು ಜಿಲ್ಲೆ. ಆ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತಂದ್ರೆ ಒಂದು ಕ್ಷಣಕ್ಕೆ 15 ಕೋಟಿ ಜನ. ಅವರು ಕಾಲ್ ತುಳಿತಾ ಇತ್ತಲ್ಲ, 15 ಕೋಟಿ ಜನ. ಕರ್ನಾಟಕ, ತಮಿಳುನಾಡು, ಕೇರಳದ ಜನಸಂಖ್ಯೆ. ಮತ್ತೊಂದು ಕಡೆ ಇವತ್ತು ಪ್ರಯಾಗ್ರಾಜ್ನಲ್ಲಿ ಕೊನೆಯ ಪುಣ್ಯ ಸ್ನಾನ. ಉಳಿದ ಟೈಮಲ್ಲೂ ಕೂಡ ಅಲ್ಲಿ ಪುಣ್ಯ ಸ್ನಾನ ಇರುತ್ತೆ, ಇಲ್ಲ ಅಂತಲ್ಲ, ತ್ರಿವೇಣಿ ಸಂಗಮದಲ್ಲಿ ಇರುತ್ತೆ. ನಾನು ಮೊನ್ನೆ ಕೇಳ್ತಾ ಇದ್ದೆ, ಅಂದ್ರೆ ಇದು ಯಾವುದಕ್ಕೆ, ಇದು ಈ ಕುಂಭಮೇಳ ಅನ್ನೋದರ ಹಿನ್ನೆಲೆ ಏನು ಅನ್ನೋದಕ್ಕಿಂತ ಕೂಡ ಒಂದು ಕುಂಭ ಅಂದ್ರೆ 4 ಅಮೃತ ಬಿಂದು ಬಿತ್ತು, ಮತ್ತೊಂದು ಎಲ್ಲೋ ಇದ್ದಂತೆ. ಆದ್ರೆ ಹಿಂದೂ ಧರ್ಮದಲ್ಲಿ ಒಂದು ಕಡೆ ಸೇರುವುದು ಅಂತ ಯಾವತ್ತೂ ಇಲ್ಲ. ಈಗ ಮುಸ್ಲಿಮರಿಗೆ ಶುಕ್ರವಾರ ಮಸೀದಿಗೆ ಹೋಗಬೇಕು ಅಂತ ಹೇಳಿ, ಕ್ರಿಶ್ಚಿಯನರಿಗೆ ಭಾನುವಾರ ಹೋಗಬೇಕು ಅಂತ ಹೇಳಿ. ಹಿಂದೂಗಳು ಹಾಗಲ್ಲ, ದೇವಸ್ಥಾನ ಹೋಗಬಹುದು, ಹೋಗೋದನ್ನ ಇರಬಹುದು, ವಿವಿಧ ರೀತಿಯಲ್ಲಿ ದೇವರನ್ನ ಪೂಜೆ ಮಾಡಿದಂಥದ್ದು. ಸೊ ಹಾಗಿರುವಾಗ ಎಲ್ಲವೂ ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಆಚರಣೆಗಳು, ಬೇರೆ ಬೇರೆ, ನಾನು ಹೇಳಿದ್ನಲ್ಲ, ಶೈವ, ವೈಷ್ಣವ, ಮತ್ತೊಂದು, ಹಾಗಿದ್ರೆ ಅವರೆಲ್ಲ ಒಂದು ಕಡೆ ಸೇರುವುದು ಯಾವಾಗ ಅಂತ ಬಂದಾಗ 12 ವರ್ಷಗಳಿಗೊಮ್ಮೆ ಕುಂಭಮೇಳ. ಇಲ್ಲಿ ಬೇರೆ ಬೇರೆ ಪರಂಪರೆಯ ಋಷಿ ಮುನಿಗಳು ಬಂದು ಸ್ನಾನ ಮಾಡೋದು. ಜನಸಾಮಾನ್ಯರಿಗೆ ನಿಜವಾಗಿ ಸ್ನಾನ ಮಾಡಬೇಕು ಅಂತ ಇಲ್ಲ, ನಾವು ಹೋಗಿ ಅಲ್ಲಿ ಸ್ನಾನ ಮಾಡೋದಂತೆ, ಅಂದ್ರೆ ಒಂದು ಪುಣ್ಯ ಬರುತ್ತೆ ಅಂತೇಳಿ. ಆಮೇಲೆ ನಮ್ಮಲ್ಲಿ ಈಶ್ವರನ ಕಲ್ಪನೆ ಯಾವ ತರ ಇದೆ ಅಂತಂದ್ರೆ, ಈಶ್ವರ ಯಾರಿಗೂ ಯಾರಿಗೆ ಬೇಡದ್ದಿದೆ. ಈಗ ಚಂದದ್ದು ಬೇಕು, ಮತ್ತೊಂದು ಬೇಕು, ಅದು ಬೇಕು, ಇದು ಬೇಕು, ಚಿನ್ನ ಬೇಕು, ಮತ್ತೊಂದು ಬೇಕು, ಎಲ್ಲರಿಗೆ ಆಸೆ ಇರುತ್ತಲ್ವಾ. ಶಿವ ಹಂಗಲ್ಲಂತೆ. ಶಿವ ಯಾರಿಗೇನ್ ಬೇಡ ಅದನ್ನ ಕೊಡಿ ಅಂತ, ಅದನ್ನ ಸ್ವೀಕಾರ ಮಾಡೋನು. ಎಲ್ಲರ ಅಮೃತದ ಹಿಂದೆ ಹೋದ್ರು, ವಿಷ ಯಾರಿಗೂ ಬೇಡ, ತಾನು ತಗೊಂಡ. ಆಮೇಲೆ ಆತನ ಕೊರಳ ಇದರಲ್ಲಿ ತಲೆ, ಆಮೇಲೆ ಏನ್ ಬಂದ್ರು ಕೂಡ ಅವನ ತಲೆ ಮೇಲೆ ಮೆರೆಸೋದಂತೆ. ಗಂಗೆಯನ್ನು ತಲೆ ಮೇಲೆ ಮೆರೆಸೋದು, ಆಮೇಲೆ ಚಂದ್ರನನ್ನ ತಲೆ ಮೇಲೆ ಮೆರೆಸೋದು, ನಾಗನನ್ನ ತಲೆ ಮೇಲೆ ಮೆರೆಸೋದು, ಹೆಂಡತಿಯನ್ನ ತಲೆ ಮೇಲೆ ಮೆರೆಸೋದು. ಆಮೇಲೆ ಯಾರಿಗೂ ಬೇಡದ ಪುಷ್ಪ ಅಂದ್ರೆ ಈ ಹಾಲು ಬರುವ ಪುಷ್ಪ ಇರುತ್ತಲ್ಲ, ಅದನ್ನ ದೇವರಿಗೆ ಅರ್ಪಿಸೋಂಗಿಲ್ವಂತೆ, ಬಟ್ ಶಿವನಿಗೆ ಓಕೆ. ಆಮೇಲೆ ಮುಳ್ಳು ಇರುವಂತ ಯಾವುದೇ ಹಣ್ಣುಗಳು ಬೇರೆ ಯಾವುದೇ ದೇವರಿಗೆ ಅರ್ಪಣೆ ಇಲ್ಲ, ಬಟ್ ಶಿವನಿಗೆ ಅರ್ಪಣೆ. ಭಾರತವನ್ನ ಆಧ್ಯಾತ್ಮಿಕವಾಗಿ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು. ನೀವು ಇಲ್ಲಿ ತನಕ ನೋಡಿ, ನಮ್ಮಲ್ಲೊಂದು ಹಿಂಗ್ ಹೇಳ್ತಾರೆ, ಅಂದ್ರೆ ಈ ಶಿರಸ್ಸ ಚಕ್ರದಿಂದ ಕೊನೆಯ ತನಕ ಮೂಲಾಧಾರ ಚಕ್ರ ಅಂತೇಳಿ 7 ಚಕ್ರಗಳಿರುತ್ತೆ ಅಂತ ಹೇಳಿ. ಆ 7 ಚಕ್ರಗಳಲ್ಲಿ ಕೊನೆಯ ಚಕ್ರದಲ್ಲಿರುವಂತ ಒಂದು ಶಕ್ತಿ ಮೇಲಕ್ಕೆ ಹೋಗಿ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದು ಅಂತೇಳಿ. ಇದು ಆಧ್ಯಾತ್ಮದಲ್ಲಿ ಗೊತ್ತಿದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ. ಭಾರತಕ್ಕೆ ಹೆಂಗೆ ಅದನ್ನು ಸೆಟ್ಲ್ ಮಾಡಿದ್ದಾರೆ ಅಂತಂದ್ರೆ, ನೀವು ಕನ್ಯಾಕುಮಾರಿ ಹೆಸರು ಕೇಳಿದಿರಾ? ಏನ್ ಕನ್ಯಾಕುಮಾರಿ ಅಂದ್ರೆ, ಕನ್ಯಾಕುಮಾರಿ ಅಂತಂದ್ರೆ ಮದುವೆಯಾಗದ ಹೆಣ್ಣು ಮಗಳು, ಆಕೆ ಪಾರ್ವತಿ. ಆಕೆ ಅಲ್ಲಿಂದ ಚಿರಕ್ಕೆ ಹೋಗಿ ಶಿವನನ್ನ ಶಿವನ ಜೊತೆ ಸೇರ್ಕೊಳ್ಳೋದು. ಅದನ್ನ ಒಂದು ಭಾರತದ ದೃಷ್ಟಿಕೋನದಲ್ಲೂ ನೋಡ್ತಾರೆ, ಮನುಷ್ಯನ ದೇಹದ ದೃಷ್ಟಿಕೋನದಲ್ಲೂ ನೋಡ್ತಾರೆ. ನೋಡಿ, ಇದಕ್ಕೆ ನಾಸಿಕ ಅಂತ ಹೇಳ್ತಾರೆ, ಆಯ್ತಾ. ಆಮೇಲೆ ಈ ಭಾಗದಿಂದ ಗಂಗೆ, ಯಮುನೆ, ಸರಸ್ವತಿ, ಆಮೇಲೆ ಇಲ್ಲಿ ಬಂದು ಇದು ಪ್ರಯಾಗ್ರಾಜು, ಆಮೇಲೆ ವಾರಣಾಸಿ. ಇಲ್ಲಿಗೆ ಹೋದ ನಂತರ ಇಲ್ಲಿ ಶಿವನ ಜೊತೆ ಲೀಲವಾಗುವುದು ಅಂತೇಳಿ ಆಧ್ಯಾತ್ಮವನ್ನು ಅಷ್ಟು ಅದ್ಭುತವಾಗಿ ವಿವರಿಸಿಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಇದು ಒಂಥರ ಪುಣ್ಯಭೂಮಿ ಭಾರತ ಅನ್ನುವಂಥದ್ದು. ಅದನ್ನು ತುಂಬಾ ಹೇಳಿದ್ರೆ ತುಂಬಾ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ಶಿವನದ್ದು ಏನ್ ಕಲ್ಪನೆ ಅಂತಂದ್ರೆ, ಒನ್ ಫೈನ್ ಡೇ ನೀವು ಶಿವನ ಬಳಿ ಹೋಗಲೇಬೇಕು. ಗಂಡ, ಹೆಂಡತಿ, ಮಕ್ಕಳು, ಐಶ್ವರ್ಯ, ಭೂಮಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತದೆ. ನಿಮ್ಮ ಹೆಂಡತಿ ಮಕ್ಕಳು ಬರೋದಿಲ್ಲ ನಿಮ್ ಜೊತೆ, ನಿಮ್ಮ ಸಂಬಂಧಿಕರು ಬರೋದಿಲ್ಲ ನಿಮ್ ಜೊತೆ, ಬಟ್ ಸ್ಮಶಾನದಲ್ಲಿ ಕಾಯ್ತಾ ಇರೋನು ಶಿವ ಮಾತ್ರ ನಿಮ್ಗೆ, ಅಂದ್ರೆ ನಿಮ್ಗಾಗಿ ಅಂತ. ಎಂತ ಕಾನ್ಸೆಪ್ಟ್ ನೋಡಿ, ಅವನ್ ನಿಮ್ಗಾಗಿ ಕಾಯ್ತಾ ಇರ್ತಾನೆ ಸ್ಮಶಾನದಲ್ಲಿ, ಅವನೊಬ್ಬನೇ ಕಾಯೋದು ಅಂತ. ಹಾಗಾಗಿ ಮೊನ್ನೆ ಶ್ರೀನಾಥ್ ಶೆಟ್ಟಿ ಒಂದು ಮಾತು ಹೇಳಿದ್ದನ್ನು ಬಹಳ ಅದ್ಭುತವಾಗಿತ್ತು. ನೀವು ಹೋಗಿಲ್ಲ ಅಂತಂದ್ರೆ ಕೊನೆಗೆ ಸತ್ತ ನಂತರ ಕೈಕಾಲು ಕಟ್ಟಿ ಕೂಡ ಶಿವನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ನೀವು ಹೋಗಿಲ್ಲ ಅಂತಂದ್ರೆ ಕೈಕಾಲು ಕಟ್ಟಿ, ಈಗ ಚಕ್ರದಲ್ಲಿ ಕಟ್ಟಿ ಕರ್ಕೊಂಡು ಹೋಗೋದು ಶಿವನ ಬಳಿಗೆನೆ, ಕೊನೆಗೆ ಅವನೇ ನಿಮ್ಮನ್ನು ನೋಡ್ಕೊಳ್ಳೋದು.
ಹಾಗಾಗಿ ಅದಕ್ಕಿಂತ ಮೊದಲೊಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು ಅವರು. ಅದಕ್ಕಿಂತ ಮೊದಲೊಮ್ಮೆ ಹೋಗಿ ಬನ್ನಿ ಅಂತೇಳಿ ಬನ್ನಿ, ನಿರಂತರವಾಗಿ ಅದರ ಬಗ್ಗೆ ಒಂದು ರಿಪೋರ್ಟ್ ನೀವು ನೋಡ್ಕೊಂಡ್ ಬನ್ನಿ, ಅದಾದ ನಂತರ ಮಾತಾಡೋಣ. ಜನ 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 ಎತ್ತ ನೋಡಿದ್ರು ಜನವೋ ಜನ. ಸಂಗಮದಲ್ಲಿ ಭಕ್ತಿ ಭಾವದ ಸಮಾಗಮ. ಮಹಾಕುಂಭಮೇಳದಲ್ಲಿ ದೇಶ ವಿದೇಶದ ಭಕ್ತರ ಆಗಮನ. ಪ್ರಯಾಗ್ರಾಜ್ನಲ್ಲಿ ಸನಾತನ ಪರಂಪರೆ ಅನಾವರಣ. ಮಹಾಕುಂಭಮೇಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕೋಟ್ಯಾಂತರ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭಮೇಳದಲ್ಲಿ ಇದುವರೆಗೆ 62 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಕೋಟ್ಯಾಂತರ ಭಕ್ತರು ಕುಂಭಮೇಳಕ್ಕೆ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆಳುತ್ತಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ರಾಧಾಶ್ರಮ ವತಿಯಿಂದ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ ದೇವಾನುದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಕೋಟಿ ಕೋಟಿ ಭಕ್ತರು ವಿಶೇಷ ಪೂಜೆ ಜಪ ತಪ ಮಾಡಿ ಪುನೀತರಾಗ್ತಿದ್ದಾರೆ. ಬೆಳಗ್ಗೆ 11 ಗಂಟೆ 8 ನಿಮಿಷಕ್ಕೆ ಪ್ರಾರಂಭವಾಗುವ ಮುಹೂರ್ತ ಮತ್ತು ಫೆಬ್ರವರಿ 27ರಂದು ಬೆಳಗ್ಗೆ 8 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡಲು ಭಕ್ತರು ಕಾತರರಾಗಿದ್ದಾರೆ. ಇನ್ನು ಶಿವರಾತ್ರಿ ದಟ್ಟಣೆ ತಪ್ಪಿಸೋಕೆ ಜಿಲ್ಲಾಡಳಿತ ನಿನ್ನೆ ಸಂಜೆಯಿಂದಲೇ ವಾಹನ ಎಂಟ್ರಿಗೆ ತಡೆಯೊಡ್ಡಿದೆ. ಪ್ರಯಾಗ್ರಾಜ್ನೊಳಗೆ ಯಾವುದೇ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಅಂದ್ರೆ 10 ಕಿಲೋಮೀಟರ್ ದೂರದವರೆಗೆ ಯಾವುದೇ ವೆಹಿಕಲ್ಸ್ಗೆ ಅವಕಾಶ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ತ್ರಿವೇಣಿ ಸಂಗಮದಲ್ಲಿ ಗೊಂದಲ ಉಂಟಾಗದಂತೆ ಸುಗಮ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಗ್ರಾಜ್ ಮೇಲೆ ವಾಯುಪಡೆ ಕಣ್ಗಾವಲಿರಿಸಿದೆ. 2 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ ಸಾಧ್ಯತೆ. ಇಷ್ಟು ದಿನ ಜನ ಸೇರಿದ್ದು ಒಂದು ಇತಿಹಾಸವಾದ್ರೆ ಇಂದು ಒಂದೇ ದಿನ ಸಾಗರೋಪಾದಿಯಲ್ಲಿ ಭಕ್ತರು ಸೇರೋ ನಿರೀಕ್ಷೆ ಇದೆ. ಇದು ಒಂದು ರೀತಿಯಲ್ಲಿ 2 ಪಾಕಿಸ್ತಾನದಷ್ಟು ಜನಸಂಖ್ಯೆ, 4 ರಷ್ಯಾದಷ್ಟು, 2 ಪಟ್ಟು ಅಮೆರಿಕದಷ್ಟು ಜನಸಂಖ್ಯೆ ಎನ್ನಲಾಗ್ತಿದೆ. ಹೀಗಾಗಿ ಇಂದು ನಡೆಯೋ ಕೊನೆಯ ಪುಣ್ಯ ಸ್ನಾನ ದೊಡ್ಡ ಇತಿಹಾಸ ಸೃಷ್ಟಿಸೋದಂತೂ ಸತ್ಯ. ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೋಸ್ಟ್ಲಿ ಮಹಾಕುಂಭಮೇಳ ಹೇಗೆ ಹಿಸ್ಟ್ರಿ ಅಂತೀವೋ ಹಲವು ವಿಶೇಷತೆಗಳಿಗೆ ಇವ್ರದೊಂದು ಹಿಸ್ಟ್ರಿ ಅಂತ 46 ದಿನ ಖಂಡಿತವಾಗಿ. ಈಗ ಸಾಧಾರಣವಾಗಿ 40 ಕೆಲವರು ಕಲ್ಪಂ ಅಂತೇಳಿ ಯಾತ್ರೆಗೆ ಬಂದಿರ್ತಾರೆ. ನಾನು ಮೊನ್ನೆ ಕೇಳ್ತಾ ಇದ್ದೆ, ಯಾಕಂದ್ರೆ ಅವರು ದುಡ್ಡು ಗಿಡ್ಡೇನು ಬೇಕಾಗಿಲ್ಲ. ಈಗ ನಿಮ್ಗೆ ಪಾಶ್ ಆಗಿ ಹೋಗಿ ಬರ್ಬೇಕು ಅಂದ್ರೆ ಮಾತ್ರ ಅಂತ. ಕಲ್ಪಂ ತಂದ್ರೆ ನಿಮ್ಗೆ ಹೋಗಿ ಅಲ್ಲಿ ಸ್ನಾನ ಮಾಡೋದು, ಆಮೇಲೆ ನೆನ್ನೆ ಲಂಗರ್ ಅಂತ ಕರೀತಾರೆ. ಅಂದ್ರೆ ಲಂಗೂರ್ ಅಂದ್ರೆ ಕೋತಿ ಅಂತ ಬರುತ್ತೆ, ಅದು ಲಂಗರ್. ಈ ಇದು ಕೊಡ್ತಾರಲ್ಲ, ಏನು ಭೋಜನ, ಅಲ್ಲಲ್ಲಿ ಊಟ ತಿಂಡಿ ಆಗ್ತದೆ. ಅದು ಪಂಜಾಬಿ ಸ್ಟೈಲ್ಗಳು ಲಂಗರ್ ಅಂತಂದ್ರೆ. ಅವ್ರು ಬರೋದು ಕೊಡೋದು ಅಲ್ಲೇ ಒಂದು ಓಪನ್ ಮಾಡ್ಬಿಡ್ತಾರೆ. ಊಟ ತಿಂಡಿ ಏನೋ ಅಯೋಧ್ಯೆಯಲ್ಲಿ ನೋಡಿದ್ವಲ್ಲ, ಹೌದು, ಎಲ್ಲ ಕಡೆ ಕೊಡ್ತಾ ಇದ್ರು. ಆಮೇಲೆ ಒಂದು ಸ್ನಾನ ಮಾಡೋದು, ಆಮೇಲೆ ಅಲ್ಲಿ ಬೇರೆ 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 ಅಖಾಡಗಳಿದೆ. ಅಖಾಡಗಳ ಅಲ್ಲಲ್ಲಿ ಹರಿಕತೆ ಅಂತಂದ್ರೆ ಐ ಮೀನ್ ಎಲ್ಲವೂ ನಡೀತಾ ಇರುತ್ತೆ ಅಲ್ಲಿ. ಬೆಳಿಗ್ಗೆಯಿಂದ ಶುರು ಮಾಡ್ತಾರೆ, ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಏನ್ ಬೇಕಿದ್ರು ಕೇಳೋ ಇಂಟ್ರೆಸ್ಟ್ ಇದ್ರೆ ಕೇಳ್ಕೋಬಹುದು. ಅಲ್ಲೇ ಊಟ ಇರುತ್ತೆ, ಅಲ್ಲೇ ಮಲ್ಕೋಬಹುದು. ಬೆಳಿಗ್ಗೆ ಮತ್ತೆ ಸ್ನಾನ ಮಾಡಿ ಬರ್ಬೋದು. ₹5 ಮುಗಿಸಬಹುದಂತೆ. ನಿಮಗೆ ಪಾಶ್ ಆಗಿ ಹೋಗಿದ್ರೆ ಸ್ವಲ್ಪ ಇದು ಅಂತೇಳಿ. ಬಟ್ 45 ದಿನಗಳ ಕಾಲ ಯಾರಿಗೂ ಒಂದು ಅವಕಾಶ ಸಿಗೋದಿಲ್ಲ. ರಿಪಬ್ಲಿಕ್ ಕನ್ನಡ ಮುಖಾಂತರ ರಂಜಿತ್ ಶಿರಿಯಾರ್ಗೆ ಸಿಕ್ಕಿದೆ. ಆಮೇಲೆ ಅವ್ರಿಗೆ ಬಹಳ ಆಸೆ ಕೂಡ ಇತ್ತು. ಆ ಮುಖಾಂತರ ಅವರು ಐ ಥಿಂಕ್ ಅಯೋಧ್ಯೆ ಎಲ್ಲ ಹೋಗ್ಬೋದು ಅಂತ ಅನ್ಸುತ್ತೆ. ಅಯೋಧ್ಯೆಗೆ ಕೂಡ ಹೋಗ್ಬೇಕು ಅಂತ. ಇದು ನೇರ ಪ್ರಸಾರದ ದೃಶ್ಯಾವಳಿಗಳು ನೋಡಬಹುದು. ಈಗ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಾಥ ಪರಂಪರೆ ನೋಡಿ. ನಾಥ ಪರಂಪರೆಯಲ್ಲೂ ಕೂಡ ಮಂಜುನಾಥ, ಅದೇ ಈ ಎಲ್ಲ ಬೇರೆ ಬೇರೆ ಪರಂಪರೆಗಳಿದೆಯಲ್ಲ, ಆ ಪರಂಪರೆ ಹಿಂದೂ ಧರ್ಮದ, ಸನಾತನ ಧರ್ಮದ ಬೇರೆ ಬೇರೆ ಪರಂಪರೆಗಳು ಒಂದೇ ಕಡೆ ಸೇರುವ ಜಾಗವೇ ಮಹಾಕುಂಭ. ಅಷ್ಟೇ, ಬೇರೆ ಏನಿಲ್ಲ.
ಕೆಲವರು ಶುಕ್ರವಾರ ಹೋಗ್ತಾರೆ, ಕೆಲವರು ಭಾನುವಾರ ಹೋಗ್ತಾರೆ ಅಂದ್ರೆ ನಮ್ಗೆ ಯಾವಾಗ ಅಂತ ನಾವು ಹೇಳ್ತೀವಲ್ಲ, ದೇವಸ್ಥಾನದಲ್ಲಿ ಇದೆಯಾ ಇಲ್ವ ನಾವು ಮಾಡ್ಕೊಂಡಿದ್ದೀವಿ. ಒಂದು ಸಮಾಗಮ 12 ವರ್ಷಗಳಿಗೊಮ್ಮೆ ಆಗುವಂತ ಸಮಾಗಮ, ಅದುವೇ ಮಹಾಕುಂಭಮೇಳ. ಮಹಾಶಿವರಾತ್ರಿ ನೋಡಿ, ಆ ತ್ರಿಶೂಲ ಇದೆಯಲ್ಲ, ತ್ರಿಶೂಲ ಕೂಡ ಅದುವೇ. ತ್ರಿಶೂಲ ಅಂತಂದ್ರೆ ನಾವೇನ್ ಅಂದ್ಕೊಂಡಿದ್ದೀವಿ, ಅದು ಸಂಹಾರಕ್ಕೆ, ಶತ್ರು ಸಂಹಾರಕ್ಕೆ ಅಲ್ಲ. ಅದರ ಉದ್ದೇಶವೇನು ಗೊತ್ತಾ? ಅದು ಆ ಉಸಿರಾಡೋ ಪ್ರಕ್ರಿಯೆ, ನಾವು ಪ್ರಾಣಾಯಾಮ, ಆಧ್ಯಾತ್ಮ, ಯೋಗ ಅಂತ ಹೇಳಿ, ಅದು ಇಡ ಮತ್ತು ಪಿಂಗಳ. ಆ ತ್ರಿಶೂಲ ಇದೆಯಲ್ಲ, ಅದರಲ್ಲೂ ಕೂಡ ಮೊದಲನೇದು ಗಂಗೆ, ಲಾಸ್ಟ್ ಅದ್ದು ಯಮುನೆ, ಮಿಡ್ಲದ್ದು ಸರಸ್ವತಿ. ಇಡ ಪಿಂಗಳ ಸುಷುಮ್ನ ನಾಡಿ ಅಂತ ಹೇಳ್ತೀವಿ ನಾವು. ಇಡ ಪಿಂಗಳ ಸುಷುಮ್ನ ನಾಡಿ. ಈ ತರ ಉಸಿರಾಟ ಮಾಡಿ 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 ನಾವು ಮೇಲಕ್ಕೆ ಹೋದಾಗ ನಮಗೆ ಎಡ್ರನಲ್ ಗ್ರಂಥಿ ಅಂತ ಒಂದು ಬರುತ್ತೆ. ಆಗ ಅಲ್ಲಿಂದ ಗಂಗೆ ಏಕ್ದಮ್ ಅಂದ್ರೆ ಫೈನಲ್ ಡೆಸ್ಟಿನೇಷನ್ ಹೋಗೋದು ಅಂತ ಹೇಳಿ. ತುಂಬಾ ಜನರಿಗೆ ಅದು ಗೊತ್ತಿರಲಿಲ್ಲ. ಆಧ್ಯಾತ್ಮವಾಗಿ ಗೊತ್ತಿದ್ದವರಿಗೆ ಆ ತ್ರಿಶೂಲ ಅನ್ನೋದು ಅದೇನು ಶತ್ರು ಸಂಹಾರಕ್ಕಾಗಿ ಮಾಡಿರುವಂತದ್ದಲ್ಲ. ಅದಿರೋದು ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿಯ ಒಂದು ಸಂಕೇತ. ಹಾಗೇನೆ ಇದಕ್ಕೂ ಕುಂಭಮೇಳಕ್ಕೂ ಆ ತ್ರಿಶೂಲಕ್ಕೂ ಸಂಬಂಧ ಇದೆ. ಗಂಗೆ ಇದು, ಆಮೇಲೆ ಇದು ಕಾವೇರಿ, ಆಮೇಲೆ ಇದು ಮಿಡ್ಲಲ್ಲಿರುವಂತ ಸರಸ್ವತಿ ಅಂತೇಳಿ. ನಾವು ಅಷ್ಟೇ ಈಗ ಉಸಿರಾಡ್ತೀವಲ್ವಾ, ಈ ಭಾಗದಿಂದ ಉಸಿರಾಡ್ತೀವಿ, ಈ ಭಾಗದಿಂದ ಉಸಿರಾಡ್ತೀವಿ. ಆ ಸುಷುಮ್ನ ನಾಡಿಯಲ್ಲಿ ಉಸಿರಾಡೋದು ನಮಗೆ ಅಂದ್ರೆ ಸುಷುಮ್ನ ನಾಡಿ ಓಪನ್ ಆಗುತ್ತೆ ಅಂತೇಳಿ. ಆಮೇಲೆ ದೇವಸ್ಥಾನದಲ್ಲಿ ಕೂಡ ನೋಡಿ, ನೀವು ಎಡಭಾಗದಿಂದ ಹೋಗಿ ಸುತ್ತು ಬರಬೇಕು ಅಂತೇಳಿ. ಅಂದ್ರೆ ಮನುಷ್ಯನ ದೇಹವನ್ನೇ ನಮ್ಮ ಆಧ್ಯಾತ್ಮ ಚಿಂತಕರು ಯಾವ ತರ ನಮಗೆ ಅರ್ಥ ಅಂದ್ರೆ ಒಂಥರ ಅದರಲ್ಲಿ ಸ್ವಲ್ಪ ಸರ್ಪ್ರೈಸ್ ಎಲ್ಲ ಇಟ್ಟಿದ್ದಾರೆ, ಅರ್ಥವಾಗುವಂತ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಆ ತರ ನಾನು ಹೇಳಿದ್ನಲ್ವ ನಿಮಗೆ, ಕನ್ಯಾಕುಮಾರಿಯಿಂದ ಹೋಗಿ ಈ ತರ ನೀವು ಪ್ರಯಾಗ್ರಾಜ್ಗೆ ಹೋಗಿ ನಂತರ ನೀವು ಪರಮಾತ್ಮನನ್ನು ಸೇರೋದು, ಅಲ್ಲಿಗೆ ಮುಗೀತು. ಶಿವ ಎಲ್ಲರಿಗೂ ಅಂದ್ರೆ ಯಾರಿಗೆ ಏನು ಬೇಡ ಅದು ಅವನಿಗೆ ಬೇಕು ಅಂತ ಎಲ್ಲರೂ ಒಳ್ಳೆದನ್ನ ಆಯ್ಕೆ ಮಾಡ್ತಾ ಇದ್ರೆ ಶಿವ ಅದಲ್ಲ, ಶಿವನ್ಗಾಗಲ್ಲ. ಬಹಳ ಅದ್ಭುತವಾಗಿ ಹೇಳಬೇಕು ಅಂತಂದ್ರೆ, ನೀವು ಸತ್ತ ನಂತರ ನೀವು ಶಿವನ ಬಳಿ ಹೋಗದೇ ಇದ್ರೆ ಸತ್ತ ನಂತರ ನಿಮ್ಮನ್ನ ಕೈಕಾಲು ಕಟ್ಟಿ ಆದ್ರೂ ತಗೊಂಡು ಹೋಗೋದು ಶಿವನ ಬಳಿಗೆನೆ. ಆಮೇಲೆ ನಿಮ್ಮ ಪ್ರೀತಿಸುವ ಹೆಂಡತಿ, ಮಕ್ಕಳು, ಸಂಸಾರ, ಅದು ಇದು, ನಿಮ್ಮ ಫಾಲೋವರ್ಸ್ ಯಾರು ಬರಲ್ಲ. ನೀವು ಸತ್ತಾಗ ಬರೋದು ಅವನು, ಸ್ಮಶಾನದಲ್ಲಿ ಕಾಯ್ತಾ ಕೂತ್ಕೊಳ್ಳೋದು ಅವನೊಬ್ಬನೇ ಅಂತ. ನಿಮ್ಮ ಅಲ್ಟಿಮೇಟ್ ಫ್ರೆಂಡ್ ಅವನೊಬ್ಬನೇ ಅಂತ. ಓಕೆ, ಇದ್ರ ಬಗ್ಗೆ ರಂಜಿತ್ ಶಿರಿಯಾರ್ ನಿರಂತರ 45 ದಿನಗಳ ಅಮೋಘ ಪ್ರದರ್ಶನ ನಿಮ್ಮದು. ಏನೆಲ್ಲ ಕಂಡ್ರಿ ನೀವು 45 ದಿನಗಳಲ್ಲಿ? ಏನೆಲ್ಲ ಮಾಡಿದ್ರಿ? ಎಷ್ಟು ಕಿಲೋಮೀಟರ್ ಸಂಚಾರ ಮಾಡಿದ್ರಿ? ಈಗ ಏನು ಮಹಾಸುನಾಮಿ, ಆಮೇಲೆ ಇದೆಲ್ಲ ನೋಡಿ ಆಯ್ತು, ಸ್ನಾನ ಮಾಡಿದ್ರು, ಮತ್ತೊಂದು ಮಾಡಿದ್ರು. ಅದ್ರ ನಿಮ್ಮೊಂದು ಅನುಭವ ಹೇಳ್ರಿ 45 ದಿನಗಳಲ್ಲಿ. ನೀವು ಅನ್ಕೊಂಡಿದ್ರೆ 45 ದಿವಸ ಕಂಪ್ಲೀಟ್ ಮಾಡ್ತೀರಲ್ಲಿ, ಅಲ್ಲಿ ಇರ್ತೀರಿ. ಡೇ 1 ಇಂದ ಇಲ್ಲಿ ತನಕ ನಿಮ್ಮಲ್ಲಾದಂತ ಅನುಭವ ಅದೇ ಹೇಳಿ. ಅದೇ ದೊಡ್ಡ ಶಿವರಾತ್ರಿ. ನೀವು ಈ ಭಕ್ತ ಸಿರಿಯಾಳ ಅಂತಿತ್ತು, ಈಗ ಭಕ್ತ ಶಿರಿಯಾರ ಅಂತ ನಿಮಗೆ ಹೆಸರಿಡಬೇಕಾಗತ್ತೆ. ಜಯಪ್ರಕಾಶ್ ಶೆಟ್ರೆ, ಮಾಧ್ಯಮದ 8 ವರ್ಷದ ಅನುಭವ ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ, ಈ ಮಹಾಕುಂಭದ 46 ದಿನಗಳ ಅನುಭವ ಆ 8 ವರ್ಷದ ಅನುಭವಕ್ಕೆ ಸರಿಸಮಾನವಾದಂತ ತೂಕ. ಜಯಪ್ರಕಾಶ್ ಶೆಟ್ರೆ, ಈ 46 ದಿನಗಳ ಅನುಭವವನ್ನ ಅದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಅನುಭವವನ್ನ ಫೀಲ್ ಮಾಡಬೇಕು, ಅದನ್ನ ಅನುಭವಿಸಬೇಕು ಅಂತ ಹೇಳಲ್ಲ. ಹಂಗೆ ನೋಡಿ, ನೀವು ಏನ್ ಮಾಡಿದ್ರಿ ಕೇಳಿದ್ರೆ, ಸ್ಟಾರ್ಟಿಂಗ್ ಫಸ್ಟ್ ಡೇ ಬಂದಾಗ ನಾವು 38 ಕಿಲೋಮೀಟರ್ ನಡೆದ್ವಿ. ಅದಾದ ನಂತರ ಇಲ್ಲಿನ ರೂಟ್ ತಿಳಿದುಕೊಳ್ತಾ 25, 30, 20 ದಿನಗಳ ಕಾಲ, ಒಂದು 25ರಿಂದ ಎವರೇಜ್ 30 ಕಿಲೋಮೀಟರ್ ವರೆಗೂ ಕೂಡ ಈ ಮಹಾಕುಂಭದ ಸುಮಾರು 10,000 ಎಕರೆ ಜಾಗವನ್ನ ನಾವು ನಡೆದಿದ್ದೀವಿ. ಇಲ್ಲಿ ಏನೇನು, ಎಲ್ಲೆಲ್ಲಿ ಒಂದೊಂದು ಕಂಬ ಇದೆ, ಎಲ್ಲ ಅಖಾಡ ಇದೆ, ಏನು ಎತ್ತ, ಎಲ್ಲದ್ರ ಬಗ್ಗೆಯೂ ಕೂಡ ಈ 46ನೇ ದಿನದವರೆಗೂ ಕೂಡ ನಮಗೆ ಮಾಹಿತಿ ಇದೆ. ಜಯಪ್ರಕಾಶ್ ಶೆಟ್ರೆ, ತಾವು ಹೇಳ್ತಾ ಇದ್ರಿ ನೋಡಿ, ಇದು ಹೆಂಗೆ ಏನು ಎತ್ತ ಆ ಪರಂಪರೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. 14 ಅಖಾಡಗಳು, ಅದರಲ್ಲಿ ಗೋರಖನಾಥ ಅಖಾಡದ ಯೋಗಿ ಆದಿತ್ಯನಾಥ ಕೂಡ ಒಬ್ರು ಸಂತರು, ನಿರ್ಮಲಾನಂದನಾಥ ಕೂಡ ಗೋರಖನಾಥ ಅಖಾಡದ ಒಬ್ಬ ಸಾಧು. ಹಾಗೆ ಒಂದೊಂದು ಅಖಾಡದ ಸಂತರಿಗೂ ಕೂಡ ಅವರ ಹೆಸರಿನಲ್ಲಿ, ಈಗ ನಿರಂಜನಿ ಅಖಾಡ ಅಂತ ಹೇಳಿದ್ರೆ ಕೃಷ್ಣಗಿರಿ ಮಹಾರಾಜ್, ಗಿರಿ ಅಂತೇಳಿ ಬಂದ್ರೆ ಅವರು ನಿರಂಜನಿ ಅಖಾಡದವರು. ಹಾಗೆ ರಮಾನಂದ ಗಿರಿ ಮಹಾರಾಜ್, ಅವರು ಗಿರಿ ಅಂತ ಹೇಳಿ ಬಂದ್ರೆ ನಿರಂಜನಿ ಅಖಾಡದವರು. ಅವರ ಹೆಸರಿನಲ್ಲಿ ಅವರು ಯಾವ ಅಖಾಡದ ಸಂತ ಅನ್ನೋದನ್ನ ಇಲ್ಲಿ ತಿಳಿಯಬಹುದಾದಂತ ಅವಕಾಶ ಅಥವಾ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು 46ನೇ ದಿನದ ಇವತ್ತು ಕೊನೆಯ ಮಹಾಕುಂಭದ ಪಾವಿತ್ರ್ಯವಾದಂತ ಸ್ನಾನ. ಇವತ್ತು ಮಹಾಶಿವರಾತ್ರಿಯ ಪುಣ್ಯ ಸ್ನಾನ ಬೆಳಿಗ್ಗೆ 5 ಗಂಟೆ 10 ನಿಮಿಷಕ್ಕೆ
ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಆದ್ರೆ 5 ಗಂಟೆ 40 ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯಗಳಿಗೆ ಸ್ನಾನ ಮಾಡ್ತಾರೆ. ಜಯಪ್ರಕಾಶ್ ಶೆಟ್ರೆ ನೋಡಿ, ಈ ಪ್ರಯಾಗ್ರಾಜ್ನ ಈ ಸ್ಥಳ ಇದೆಯಲ್ಲ, ಕೇವಲ ಇಲ್ಲಿರುವಂತ ಜನಸಂಖ್ಯೆ 56 ಲಕ್ಷ ಮಾತ್ರ. ಆದ್ರೆ 46 ದಿನದಲ್ಲಿ ಇಲ್ಲಿವರೆಗೂ ಕೂಡ ಇಲ್ಲಿ ಬಂದು ಹೋಗಿರುವ ಯಾತ್ರಿಕರ ಸಂಖ್ಯೆ 64 ಕೋಟಿ ಅಂತ ಹೇಳಿದ್ರೆ ಇದು ವಿಸ್ಮಯ. ಇದನ್ನ ಯಾರೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಮುಂದಾಗತ್ತೆ ಅಂತೇಳಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇಂಥದ್ದೊಂದು ಅತಿ ದೊಡ್ಡ ಕಾರ್ಯಕ್ರಮ, ಅತಿ ದೊಡ್ಡ ಸನಾತನ ಕಾರ್ಯಕ್ರಮ ಇದು. 2 ಬಾರಿ ಅಮೆರಿಕವನ್ನ ಈ ತ್ರಿವೇಣಿ ಸಂಗಮದಲ್ಲಿ ಮುಳುಗೆಬ್ಬಿಸಿದ ಹಾಗೆ, 2 ಬಾರಿ ಅಮೆರಿಕವನ್ನ ತ್ರಿವೇಣಿ ಸಂಗಮದಲ್ಲಿ ಮುಳುಗೆಬ್ಬಿಸಿದ ಹಾಗೆ ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೇರುವಂತ ಯಾತ್ರಿಕರ ಸಂಖ್ಯೆ ಇದು. ನೋಡಿ, ಈ ಹೊತ್ತಿಗೆ 2 ಗಂಟೆಯಿಂದಲೂ ಕೂಡ ಯಾತ್ರಿಕರು ಇದೇ ರೀತಿಯಲ್ಲಿದ್ದಾರೆ. ನಾನಿರೋದು ದಶಾಶ್ವಮೇಧ ಘಾಟ್ನಲ್ಲಿ. ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆಗೆ ನಾವು ಸಂಗಮ್ ಘಾಟಿಗೆ ಹೋದ್ರೆ 5 ಗಂಟೆಯಿಂದ 5:40 ಕೂಡ ಅಲ್ಲೇ ಇದ್ವಿ. ನಾವು ಅಲ್ಲಿಂದ ಕವರೇಜ್ ಅನ್ನ ಮಾಡಿದ್ವಿ. ಬ್ರಾಹ್ಮಿ ಮುಹೂರ್ತ ಮತ್ತೊಂದು ಮಗ್ದೊಂದು. ಈಗ ಇರೋದು ದಶಾಶ್ವಮೇಧ ಘಾಟ್. ಈ ರೀತಿಯ 14 ಘಾಟ್ಗಳಿದಾವೆ. ಆ ಎಲ್ಲಾ ಘಾಟ್ಗಳಲ್ಲೂ ಕೂಡ ಇದರ ಡಬಲ್ ತ್ರಿಬಲ್ 10 ಪಟ್ಟು ಜನರು ಕಾಣಿಸ್ತಾ ಇದ್ದಾರೆ, ಪುಣ್ಯ ಸ್ನಾನವನ್ನು ಮಾಡ್ತಾ ಇರೋರು. ಬಹುತೇಕ ಜನ ಬರೋರು ಈಗ ಸೀಮಿತವಾಗಿ ತ್ರಿವೇಣಿ ಸಂಗಮದ ಸ್ನಾನಕ್ಕಾಗಿಯೇ ಬರ್ತಾರೆ. ಆ ಕಡೆ ಬ್ರಿಡ್ಜ್ ಗಳನ್ನ ನಾನು ಅವತ್ತು ನಿಮ್ಗೆ ತೋರಿಸಿದ್ದೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಆ ಕಡೆ ಬ್ರಿಡ್ಜ್ ಎಲ್ಲ ಖಾಲಿಯಾಗಿದೆ, ಆ ಕಡೆ ಜನ ಇದ್ದಾರೆ. ಆದ್ರೆ ಅಲ್ಲಿ ಅಖಾಡಗಳು ಖಾಲಿಯಾಗಿರೋದ್ರಿಂದಾಗಿ ಆ ಬ್ರಿಡ್ಜ್ ಗಳನ್ನ ಈಗ ಕೆಲವು ಕ್ಲೋಸ್ ಮಾಡಿದ್ದಾರೆ, ಕೆಲವುದ್ರಲ್ಲಿ ಜನ ಹೋಗ್ತಾ ಇದ್ದಾರೆ. ಇದು ಗಂಗೆ ಹರಿತಾ ಇರೋದು, ಈ ನದಿ ಇದೆಯಲ್ಲ ಗಂಗಾ ನದಿ ಹರಿತಾ ಇರೋದು. ಇದು ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದ್ರೆ ಅದು ಸಂಗಮ, ಅಂದ್ರೆ ತ್ರಿವೇಣಿ ಸಂಗಮ. ಅಲ್ಲಿ ಯಮುನೆ ಎದುರುಗಡೆಯಿಂದ ಅರೈಲ್ ಘಾಟ್ಲಿಂದ ಬರ್ತಾಳೆ, ಹಾಗೆ ಮಧ್ಯದಲ್ಲಿ ಸರಸ್ವತಿ ಅಂತರ್ಗಾಮಿಯಾಗಿ ಉಕ್ಕುತ್ತಾಳೆ. ಆ 3 ನದಿಗಳು ಸೇರುವಂತ ಸಮಾಗಮವೇ ಅದು ತ್ರಿವೇಣಿ ಸಂಗಮ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಅದು ನಮ್ಮ ಬದ್ಧತೆ, ಅದು ನಮ್ಮ ಕಮಿಟ್ಮೆಂಟ್, ಅದು ನಮ್ಮ ಸಿದ್ಧಾಂತ, ಅದು ನಮ್ಮ ಈ ಭೂಮಿ ಅಥವಾ ಈ ಭಾರತದ ಮೂಲ ಅಸ್ತಿತ್ವ ಸನಾತನ ಅನ್ನೋದಿದೆಯಲ್ಲ, ಆ ವಿಚಾರ ನೋಡಿ. ಜನರನ್ನ ಇವತ್ತು ಇದೊಂದು ಶಕ್ತಿ ಒಟ್ಟುಗೂಡಿಸಿದೆ. ಬಹುಶಃ ವಿಶ್ವಕ್ಕೆ ಇವತ್ತು ಅರ್ಥ ಆಗಿರಬಹುದು, ಭಾರತದಲ್ಲಿ ಯಾರಿಗೂ ಕೂಡ ಗೋಚರ ಆಗದೆ ಇರುವಂತ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಸನಾತನ. ಆ ಸನಾತನದ ಶಕ್ತಿಯಿಂದಲೇ ಇವತ್ತು ಇಷ್ಟು ಜನ ಭಕ್ತಿ ಭಾವದಿಂದ ಬಂದು ಒಂದು ತ್ರಿವೇಣಿ ಸಂಗಮದಲ್ಲಿ, ಒಂದು ಗಂಗೆಯಲ್ಲಿ, ಒಂದು ಯಮುನೆಯಲ್ಲಿ ಎಷ್ಟು ಜನ ಬಂದು ಸ್ನಾನ ಮಾಡ್ತಾರೆ. ಆ ಒಂದು ನದಿಯ ತಟದಲ್ಲಿ, ಆ ನದಿಯ ಮೇಲೆ ಕೋಟಿ ಕೋಟಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಬಹುಶಃ ಇಂಥದ್ದೊಂದು ಸಮಾಗಮ ಇಡೀ ವಿಶ್ವದಲ್ಲಿ ಇನ್ನು ಮುಂದೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಆಗಿಯೂ ಕೂಡ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಬಹುಶಃ ಇನ್ನು ಮುಂದೆ ಈ ರೆಕಾರ್ಡ್ ಏನಾದ್ರೂ ಬ್ರೇಕ್ ಆಗೋದಿದ್ರೆ ಭಾರತದಲ್ಲಿ ಮಾತ್ರ. ಅಂತ ಒಂದು ವಿಚಾರ ಬೇರೆ ಇಲ್ಲ. ನೋಡಿ, 145 ಕೋಟಿ ನಮ್ಮ ಪಾಪ್ಯುಲೇಷನ್, ಆದ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಲ್ಲಿ ಭಾರತದಲ್ಲಿರುವಂತಹ ಸನಾತನಿಗಳು 110 ಕೋಟಿ. ಅದರಲ್ಲಿ 70% ಹಿಂದೂಗಳು ಅಂದ್ರೆ ಸನಾತನಿಗಳು ಈ ಮಹಾಕುಂಭ ಮೇಳಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಭಾವ ಎಂತದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಇಷ್ಟೊಂದು ಗ್ರೇಟ್ ಸಕ್ಸಸ್ ಆಗಿದೆಯಲ್ಲ ಮಹಾಕುಂಭ ಮೇಳ, ಅದಕ್ಕೆ ಕೇವಲ ಯೋಗಿ ಅಡ್ಮಿನಿಸ್ಟ್ರೇಷನ್ ಮತ್ತೊಂದು ಮಗದೊಂದು ಮಾತ್ರ ಕಾರಣ ಅಲ್ಲ, ಇಲ್ಲಿಯ ದೈವಿ ಶಕ್ತಿ, ಇಲ್ಲಿನ ಪಾಸಿಟಿವ್ ಎನರ್ಜಿ ಕಾರಣ. ನಾನಿಲ್ಲಿ ಏನ್ ಅನುಭವ ಆಯ್ತು ಅಂತ ಕೇಳಿದ್ರಿ, ಈ ಸಾತ್ವಿಕತೆಯ ಅನುಭವವನ್ನು ನಾನು ಅನುಭವ ಮಾಡಿದೆ. ಈ ಸಾಧು ಸಂತರು ಇಲ್ಲೆಲ್ಲೂ ಕೂಡ ಜಗಳ ಇಲ್ಲ, ಇಲ್ಲೆಲ್ಲೂ ಗಲಾಟೆ ಇಲ್ಲ, ಒಬ್ಬನೊಬ್ಬರು ದೂಷಿಸೋದಿಲ್ಲ, ಒಬ್ಬನೊಬ್ಬನು ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಕಳತನ ಇಲ್ಲ, ಮತ್ತೊಂದಿಲ್ಲ, ಮಗ್ದೊಂದಿಲ್ಲ. ಈ ಜನರ ಆ ಸನಾತನದ ಶಕ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಒಂದು ನೋಡುವಂತ ಸೌಭಾಗ್ಯ ನಂದಾಯ್ತು. ರಿಪಬ್ಲಿಕ್ ಕನ್ನಡ ಆ ಮೂಲಕ ನನಗೆ ಅವಕಾಶ ಕೊಟ್ಟದ್ರಿಂದಾಗಿ ಈ 48 ದಿನ, ಇವತ್ತಿಗೆ 49ನೇ ದಿನ, ನಿನ್ನೆಗೆ 48, ಇವತ್ತು 49ನೇ ದಿನ, ಆ ಮೂಲಕ ಬರ್ತಿ 50 ದಿನಗಳನ್ನ ನಾನು ಕಂಪ್ಲೀಟ್ ಮಾಡಿ ಬರ್ತೀನಿ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಇಷ್ಟು ದಿನ ನಾನು ಇಲ್ಲಿ ಇರ್ತಿದ್ದೆ ಅಥವಾ ನನಗಿಲ್ಲಿ ಇರೋದಕ್ಕೆ ಅವಕಾಶ ಕೊಡ್ತಾರೆ ಅಂತೇಳಿ. ಆದ್ರೆ ಅದೆಲ್ಲವೂ ಕೂಡ ಯೋಗ ಭೋಗ ಅಥವಾ ದೇವರ ಇಚ್ಛೆ ಅಂತ ಹೇಳ್ತಾರಲ್ಲ, ಬಹುಶಃ ಈ ತ್ರಿವೇಣಿ ಸಂಗಮದಲ್ಲಿ ಆ ಮಾತ್ರೆಯರ ಇಚ್ಛೆ ಇತ್ತು ಅಂತ ಅನ್ಸುತ್ತೆ. ಅವರ ಸೇವೆಯಲ್ಲಿ ನಾನಿದ್ದೆ. ಆ ಮೂಲಕ ಲಕ್ಷಾಂತರ ಜನ, ಕೋಟ್ಯಾಂತರ ಜನರನ್ನ ನಾನು ನೋಡಿದ್ದೀನಿ. ಹಾಗೆ 1000 ಜನ ಕನ್ನಡಿಗರನ್ನ ಮಾತಾಡಿಸಿದ್ದೀನಿ. ಹಾಗೆ 100 ಜನ ಸಾಧುಗಳನ್ನ, 100 ಜನ ನಾಗಸಾಧುಗಳನ್ನ, 100 ಜನ ಅಗೋರಿಗಳನ್ನ ಮಾತಾಡಿಸಿದಾಗ ಅವರ ಅನುಭವ, ಅವರ ವಿಚಾರಗಳು, ಅವರ ಜೀವನ ಶೈಲಿ, ಈ ಬದುಕು ಮತ್ತೊಂದು ಮಗದೊಂದೆಲ್ಲ ನೋಡಿದಾಗ ಬಹುಶಃ ಭಾರತ ಬಿಟ್ಟು ಬೇರೆಲ್ಲೂ ಕೂಡ ಇಂಥದ್ದೊಂದು ಅವಿಸ್ಮರಣೀಯ ಗಳಿಗೆ ಅಥವಾ ಅವಿಸ್ಮರಣೀಯವಾದಂತ ಸಂದರ್ಭ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಿಂದೂ ಧರ್ಮದಲ್ಲಿ ಆರಂಭದಲ್ಲಿ ಹೆಂಗಿತ್ತು ಅಂತಂದ್ರೆ ದೇವಸ್ಥಾನಗಳಿಗೆ ಹೋಗುವುದು ಅಂತ ಇರಲಿಲ್ಲ, ದೇವಸ್ಥಾನ ದರ್ಶನ ಅಂತ ಇರಲಿಲ್ಲ, ತೀರ್ಥಸ್ಥಾನ ಅಂತ, ಅಲ್ಲಲ್ಲಿ ತೀರ್ಥಸ್ಥಾನಗಳು.
ಅದು ಆ ತೀರ್ಥಸ್ಥಾನಗಳು ಎಷ್ಟು ಫೈಟ್ ಆಗ್ತಾ ಇತ್ತು ಅಂದ್ರೆ ಕೊನೆಗೆ ಈಗ ಹರಿದ್ವಾರ ಅಂತ ಕೇಳಿದ್ವಲ್ವ, ಅಲ್ಲೂ ಫೈಟ್ ಆಯ್ತು. ಅದು ಹರಿದ್ವಾರ ಅಲ್ಲ, ಅದು ಹರದ್ವಾರ ಅಂತ. ಆಮೇಲೆ ಬ್ರಿಟಿಷರ್ ಎಂಟ್ರಿ ಆಗ್ಬೇಕಾಯ್ತು. ಆಮೇಲೆ ಬ್ರಿಟಿಷರ್ ಇಲ್ಲಪ್ಪ ಅದು ಗಂಗಾದ್ವಾರ ಅಂತ ಇಟ್ಬಿಡೋಣ ಅಂತ ಹಂಗೆಲ್ಲ ಹೆಸರಿಟ್ಟು. ಆದ್ರೆ ಈಗಲೂ ಕೂಡ ಒಂದಂತೂ ಬಹಳ ಸ್ಪಷ್ಟ, ಈಗ ಅದು ಸ್ನಾನ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ. ನೀವು ಎನಿ ಟೈಮ್ ನೀವು ಹೋದಾಗ್ಲೂ ಕೂಡ ಗಂಗೆ ಮತ್ತು ಯಮುನೆ ಇದರ ಸಂಗಮ ಇರುತ್ತಲ್ಲ, ಅದು ಸರಸ್ವತಿ, ಅಲ್ಲಿ ನೀವು 3 ಬಾರಿ ಮುಳುಗಿದ್ರೆ ಪಾಪಗಳು ಕಳೆಯುತ್ತೆ ಅಂತ. ಆಮೇಲೆ ನೀವು ಅದನ್ನ ಒಮ್ಮೆ ಮುಳುಗೆದ್ದ ನಂತರ ನೀವು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡ್ಕೋಬೇಕಾಗ್ತದೆ. ಪಾಪಗಳನ್ನ ಮಾಡಬಾರ್ದು ಅಂತೇಳಿ. ಪಾಪ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಆಗ ಪಾಪ ಮಾಡೋದಂದ್ರೆ ಏನ್ ಪಾಪ ಅಂತೇಳಿ ಈಗ ಗೊತ್ತಿಲ್ಲದೆ ಯಾರಿಗೂ ಕೆಟ್ಟದನ್ನ ಬಯಸೋದು. ಈಗ ನಿಮಗೆ ಇಷ್ಟೇ ಅಂತೆ ಪಾಪ ಅಂತಂದ್ರೆ, ನಿಮಗೆ ಯಾವುದನ್ನ ಮಾಡಿದ್ರೆ ಇಷ್ಟ ಆಗಲ್ವೋ, ನಿಮಗೆ ಯಾವುದನ್ನ ಬೇರೆಯವರು ಮಾಡಿದ್ರೆ ಇಷ್ಟ, ಅಥವಾ ನಿಮಗೆ ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರೆ ಇಷ್ಟ ಆಗಲ್ಲ, ನಿಮಗೆ ಏನೋ ಚುಚ್ಚಿದ್ರೆ ಇಷ್ಟ ಆಗಲ್ಲ, ಏನೋ ಅವಳೇನ್ರಿ ನನ್ನ ಬಗ್ಗೆ ಹಿಂಗೆ ಹೇಳಿದ್ಲು, ಅಥವಾ ಅವನೇನ್ರಿ ಹಿಂಗೆ ಹೇಳ್ದ, ಅವನು ನನ್ನ ಬಗ್ಗೆ ಬೈದ, ಯಾವುದು, ಅಥವಾ ಯಾರ್ದೋ ನಿಮ್ಗೆ ನಿಮ್ದೊಂದು ಪರ್ಸ್ ಕಳೆದೋಗ್ಬಿಡ್ತು, ಅದನ್ನ ಯಾರೋ ಒಬ್ಬ ಕದ್ದ, ಅಥವಾ ಯಾರ್ದೊಂದು ಪರ್ಸ್ ಬಿತ್ತು, ನೀವು ಅದನ್ನ ತಗೊಂಡ್ರಿ, ವಾಪಸ್ ಅವ್ರು ಗೊತ್ತು ಅವ್ರು ಕೊಡ್ಲಿಲ್ಲ, ನಿಮಗೆ ಅದಾದ್ರೆ ಓಕೆನಾ? ಖಂಡಿತ ಇಲ್ಲ. ಯಾವುದು ನಿಮಗೆ ಸರಿಯಲ್ಲ ಅಂತ ಅನ್ಸುತ್ತೋ, ನಿಮಗೆ ಯಾರು ಮಾಡಬಾರ್ದು ಅಂತ ನೀವು ಏನ್ ಅನ್ಕೋತಿರೋ, ನಿಮಗೆ ನನಗೆ ಯಾರು ಹಿಂಗ್ ಮಾಡಬಾರ್ದು ಅಂತ ಯಾರು ಅನ್ಕೋತಿರೋ, ಅದನ್ನ ನೀವು ಮತ್ತೊಬ್ಬರಿಗೆ ಮಾಡದೇ ಇರೋದೇ ಪಾಪ ಮಾಡದೇ ಇರೋದು ಅಂತ.